ಮುಂದಿನ ಭವಿಷ್ಯ ಏನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮುಂದಿನ ಭವಿಷ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಯಾಕಂದರೆ ಒಬ್ಬರು 5ನೇ ತಾರೀಕು, ಇನ್ನೊಬ್ಬರು 7ನೇ ತಾರೀಕು ಕೋರ್ಟ್ನ ಮುಂದೆ ಹಾಜರಾಗ್ತಿರುವಂಥವ್ರು. ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ. ಸೊ ಕಾನೂನು ತಜ್ಞರಾಗಿರುವಂಥ ಎಂ ಬಿ ನರಗೋಂದ್, ಎಂ ಟಿ ನಾಣಯ್ಯ ಮತ್ತು ಸಜ್ಜನ್ ಪೂಯ ನಮ್ಮ ಜೊತೆಗಿದ್ದಾರೆ. ಬನ್ನಿ, ನಾನು ಚರ್ಚೆ ಮುಂದುವರಿಸ್ತಾ ಇದ್ದೀನಿ ನಾಣಯ್ಯನವ್ರ ಜೊತೆಗೆ. ನಾಣಯ್ಯನವರು, ನಾವು ಇಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗೆ ಬಂದಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು. ಸಮನ್ಸಲ್ಲಿ ಏನಾದರೂ ಅಪಿಯರ್ ಆದರೆ ನಿರೀಕ್ಷಣಾ ಜಾಮೀನಿಗೆ ಏನಾದರೂ ಅವಕಾಶ ಇದೆಯಾ ಈ ಸಂದರ್ಭದಲ್ಲಿ ಅಂತ? ನಿರೀಕ್ಷಣಾ ಜಾಮೀನಲ್ಲಿ ಎರಡು ಪ್ರಾಮುಖ್ಯತೆ ಇದೆ. ಒಂದು, ಅಪ್ರಹೆನ್ಷನ್ ಆಫ್ ಅರೆಸ್ಟ್, ಎಮಿನೆಂಟ್ ಅರೆಸ್ಟ್ ಇರಬೇಕು. ಎರಡನೇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರಬೇಕು. ವಾಸ್ತವವಾಗಿ ಸಮನ್ಸಲ್ಲಿ ಅಪ್ರಹೆನ್ಷನ್ ಆಫ್ ಅರೆಸ್ಟ್ ಇರೋದಿಲ್ಲ, ಯಾಕಂದರೆ ಅವರು ನೇರವಾಗಿ ಹಾಜರಾಗ್ತಾರೆ. ಹಾಜರಾದ ಕಾಲದಲ್ಲಿ ತಗೊಳ್ಬಹುದು ಅಂತ. ಆದರೆ ಒಂದು ಡೆಲ್ಲಿ ಹೈಕೋರ್ಟಲ್ಲಿ ಶ್ರೀಮಾನ್ PV ನರಸಿಂಹರಾವ್ ಅವರ ಕೇಸ್ ಬಂದ ಕಾಲದಲ್ಲಿ ಅವರಿಗೆ ಇಬ್ಬರು ಜಡ್ಜ್ಗಳು, ಹೈಕೋರ್ಟ್ ಜಡ್ಜ್ಗಳು ಅದನ್ನು ಒಪ್ಕೊಂಡಿದ್ದಾರೆ, ಜಾಮೀನು ಕೊಡಬಹುದು ಅಂತೇಳಿ. ಯಾಕಂದರೆ ಅವರು ಆದ ಕಾಲದಲ್ಲಿ ಅವ್ರನ್ನ ಕಸ್ಟಡಿ ತಗೊಳ್ಳೋ ಸಾಧ್ಯತೆ ಇದೆ, ಬೇಲ್ ರಿಜೆಕ್ಟ್ ಮಾಡಿ ಅಂಥೇಳಿ ಇದೆ. ಆ ಬಗ್ಗೆ ಇರುವುದ ಕಾರಣದಿಂದಾಗಿ ಸಮನ್ಸ್ ಬಂದ ಕಾಲದಲ್ಲಿ ಶ್ರೀಮಾನ್ ಯಡಿಯೂರಪ್ಪನವರು ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ಜಾಮೀನು ಅಪ್ಲಿಕೇಶನ್ ಹಾಕಿದರೆ ಅದು ಇದು ಬರ್ತಿತ್ತೋ ಏನೋ ಅಂತ ನನಗೆ ಇತ್ತು, ನನ್ನ ತಿಳುವಳಿಕೆಗೆ ಇತ್ತು. ಆದರೆ ಅದು ಲಾಸ್ಟ್ ಮಿನಿಟಿಗೆ ಬಂತು, ಬೇಲ್ ರಿಜೆಕ್ಟ್ ಆಯಿತು. ಇದನ್ನು ಸ್ವಲ್ಪ ವಿವರಿಸಿ, ಇದನ್ನು ಹೇಗೆ ಅಂತ. ಅಂದರೆ ಸಮನ್ಸ್ ಕೊಟ್ಟ ಕಾಲದಲ್ಲಿ ಇದನ್ನು ನಾನ್ ಬೇಲಬಲ್ ಅಫೆನ್ಸ್ ಇದೆ, ಅಪ್ರಹೆನ್ಷನ್ ಆಫ್ ಅರೆಸ್ಟ್ ಅಂತ ಹೇಳ್ತೇವೆ ನಾವು. ಯಾಕಂದರೆ ಅವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತೇಳಿ. ಸಮನ್ಸ್ ಕೊಟ್ಟ ಕಾಲದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಕೋರ್ಟ್ ಸಮನ್ಸ್ ಕೊಟ್ಟಿದ್ದಾರೆ, ಕೋರ್ಟಿಗೆ ಇಂಥ ತಾರೀಕಿನ ದಿವಸ ನೀವು ಹಾಜರಾಗಿ ಅಂತ ಕೊಡ್ತಾರೆ. ಕೊಟ್ಟ ಕಾಲದಲ್ಲಿ ಅವರು ಹಾಜರಾಗ್ತಾರೆ. ಹಾಜರಾದ ತಕ್ಷಣ ಅವ್ರನ್ನ ಜೈಲಿಗೆ ಒಳಗಡೆ ಕಸ್ಟಡಿಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ಅದನ್ನು ಸರ್ಕಾರದವ್ರ ಕಡೆಯಿಂದ ಅಬ್ಜೆಕ್ಷನ್ ಏನಿದೆ ಅಂತ ತಿಳ್ಕೊಂಡು ಮತ್ತೆ ವಾದ ಆಗಿ ಮತ್ತೆ ಆರ್ಡರ್ ಮಾಡ್ತಾರೆ. ಆ ಕಾಲದಲ್ಲಿ ಅದರ ಅವಶ್ಯಕತೆ ಇಲ್ಲ. ಇದು ಆ ಕಾರಣದಿಂದಾಗಿ ಅಪ್ರಹೆನ್ಷನ್ ಆಫ್ ಅರೆಸ್ಟ್ ಇನ್ ಸಮನ್ಸ್ ಕೇಸ್ ಇರುವುದಿಲ್ಲ ಅಂತ. ಈ ಕಟ್ಟ ಕೇಸಲ್ಲಿ ಆಗಿದ್ದು ಯಾವ ರೀತಿ? ಕಟ್ಟ ಕೇಸಿನವರು ಅವ್ರು ಏನು ಮಾಡಿದ್ರು, ಅವರು ಅಷ್ಟೇ ಅದರಲ್ಲಿ ನಿರೀಕ್ಷಣಾ ಜಾಮೀನು ಅವರು ಹಾಕಲಿಲ್ಲ. ಅವರು ನೇರವಾಗಿ ಹಾಜರಾದರು, ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಸರ್ಕಾರ ಕಡೆ ತಕರಾರು ಹಾಕಿದ್ರು, ವಾದ ಕೇಳಿ ಆದಮೇಲೆ ಬೇಲನ್ನು ತಿರಸ್ಕಾರ ಮಾಡಿ ಅವ್ರ ಕಸ್ಟಡಿಗೆ ತಗೊಂಡ್ರು. ಇಲ್ಲಿ ಆ ಥರ ಚಾನ್ಸಸ್ ಇಲ್ಲ ಕಸ್ಟಡಿ ತಗೊಳ್ಳುವಂಥದ್ದು. ಇಲ್ಲಿ ನೇರವಾಗಿ ಈಗ ಇರುವುದು ಶ್ರೀಮಾನ್ ಯಡಿಯೂರಪ್ಪನವ್ರ ಕಾಲಾವಕಾಶ ಅದು ಹೊರಟೋಯ್ತು. ಕಾರಣ ಏನಾದರೂ ಕೋರ್ಟಿಗೆ ಹಾಜರಾಗ್ಬಿಟ್ರು. ಹಾಜರಾದರೆ ನಿರೀಕ್ಷಣಾ ಜಾಮೀನು ಉಳಿಯೋದಿಲ್ಲ. ಅದು ನೇರವಾಗಿ ಅವರು ಬೇಲ್ ಅಪ್ಲಿಕೇಶನ್ ಹಾಕ್ಕೊಂಡೇ ಅಲ್ಲಿ ಜಾಮೀನನ್ನು ತಗೊಳ್ಬೇಕಾಗುತ್ತೆ. ಶ್ರೀಮಾನ್ ಕುಮಾರಸ್ವಾಮಿ ಅವ್ರದ್ದು ಕೇಸಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನನ್ನು ಹಾಕ್ಕೊಂಡು ಮತ್ತೆ ಮಾಡ್ಬೋದಿತ್ತು. ಮಾಡಿ ಆದಮೇಲೆ ಜಾಮೀನು ಕೊಟ್ಟ ಕಾಲದಲ್ಲಿ ಅವ್ರನ್ನ ಸೆಷನ್ಸ್ ಕೋರ್ಟ್ ಅದನ್ನು ಮಾನ್ಯತೆ ಕೊಟ್ಬಿಟ್ಟು ಅಲ್ಲೇ ಅವ್ರನ್ನ ಜಾಮೀನು ಮೇಲೆ ರಿಲೀಸ್ ಮಾಡಬೇಕಾಗ್ತದೆ ಕಾನೂನಲ್ಲಿ. ಎಸ್, ಆ ಕಾರಣದಿಂದ ಅದು ಎರಡು ಡಿಸ್ಟಿಂಕ್ಟ್ಲಿ ಡಿಫ್ರೆಂಟ್. ಇದು ಒಂದೇ ಕೇಸ್ನಲ್ಲಿ ನಮಗೆ ನೇರವಾಗಿ ಸಿಕ್ಕುವುದು ಯಾವುದಂದರೆ ಶ್ರೀಮಾನ್ PV ನರಸಿಂಹರಾವ್ ಕೇಸಲ್ಲಿ ಡೆಲ್ಲಿಯಲ್ಲಿ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿದ್ರು. ಆ ಕಾಲದಲ್ಲಿ ಅವರು ಕೋರ್ಟಿಗೆ ಹಾಜರಾಗೋದು ಮೊದಲು ಆ್ಯಂಟಿಸಿಪೇಟರಿ ಬೇಲ್ ಹಾಕಿ ಆ್ಯಂಟಿಸಿಪೇಟರಿ ಬೇಲ್ ಗ್ರಾಂಟ್ ಆಯ್ತು ಅವರಿಗೆ. ಓಕೆ, ಮಂಜೂರಾದ ಮೇಲೆ ಹಾಜರಾದರು. ಹಾಜರಾದ ಮೇಲೆ ಆಟೋಮೆಟಿಕ್ ಆಗಿ ಸೆಷನ್ ಜಡ್ಜ್ ಅವರು ಜಾಮೀನು ಕೊಡಲೇಬೇಕಾಗ್ತದೆ. ಆ ರೀತಿ ಆಗಿದೆ. ಎಸ್ ನೋಡಿ, ಆ್ಯಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ಬೇಕು ಅಥವಾ ತೆಗೆದುಕೊಳ್ಬಾರ್ದು ಅಂತಂಬೋದು ವ್ಯಕ್ತಿಶಃ ವಿಷಯ. ಮತ್ತು ಆಗ ಸಂಬಂಧಪಟ್ಟ ಹಾಗೆ ಆಗಿನ ಒಬ್ಬರು ವಕೀಲರು ತಮ್ಮದು ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ತೀರಾ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ, ಇಂತಹ ಕೇಸ್ನಲ್ಲಿ ಆ್ಯಂಟಿಸಿಪೇಟರಿ ಬೇಲ್ ಅವಶ್ಯಕತೆಯೂ ಇಲ್ಲ. ನಾರ್ಮಲ್ ಬೇಲ್ ಅಪ್ಲಿಕೇಶನನ್ನು ನಾನು ದಯವಿಟ್ಟು ನನ್ನ ವಾದ ಅರ್ಥ ಅಂತಂದರೆ, ಇದು ಒಂದು ನಾರ್ಮಲ್ ಕೇಸ್. ನಾರ್ಮಲ್ ಕೇಸ್ನಲ್ಲಿ ಸುಮ್ಮನೆ ಹೋಗೋದು, ಕೋರ್ಟ್ ಮುಂದೆ ಬೇಲ್ ಅಪ್ಲಿಕೇಶನ್ಸ್ ಹಾಕೋದು, ನೀವು ಕರೆದಾಗ ಬರ್ತೇನೆ ಸ್ವಾಮಿ, ಐ ಆಮ್ ಇನ್ ಯುವರ್ ಹ್ಯಾಂಡ್ಸ್, ಇಷ್ಟು ಹೇಳಿದ ನಂತರ ಸಾಮಾನ್ಯವಾಗಿ ಬೇರೆ ಎಲ್ಲ ಕೇಸುಗಳಲ್ಲಿಯೂ ಕೂಡ ಹಾಗೆ ನಾಣಯ್ಯನವ್ರ ಆಫೀಸ್ನಲ್ಲಿ ಪ್ರತಿದಿನ ಒಂದು 10 ಕೇಸುಗಳೆಲ್ಲಾದರೂ ಅವ್ರು ಬೇಲ್ ತಗೊಳ್ತಾ ಇರ್ತಾರೆ. ಆ ರೀತಿ ಇದಕ್ಕೂ ಕೂಡ ಸಾಮಾನ್ಯವಾಗಿ ಒಂದು ಬೇಲ್ ಕೊಟ್ಬಿಟ್ಟು ಟ್ರಯಲ್ ಮಾಡಬೇಕು. ಪೂವಯ್ಯ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು, ಇದು ಸಾಮಾನ್ಯವಾದಂಥ ಕೇಸಲ್ಲ, ಇದ್ರ ಗಂಭೀರವಾದಂಥ ಒಂದು ಕೇಸು ಅಂತ. ಕೇಸ್ ಗಂಭೀರತೆಯನ್ನು ಕೇವಲ ವ್ಯಕ್ತಿಯ ಆಧಾರದ ಮೇಲೆ ನೀವು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೀರಿ. ಆ ರೀತಿ ಅಲ್ಲ. ಅಫೆನ್ಸ್ ಅಲಿಜ್ಡ್ ಏನಿದೆ, ಡಿನೋಟಿಫಿಕೇಶನ್, ಅವೆಲ್ಲವೂ ಕೂಡ ರಿಕಾರ್ಡ್ಸ್ನಲ್ಲಿದ್ದಾವೆ. ರಿಕಾರ್ಡ್ಸ್ ನೋಡಿ, ಸಾಕ್ಷಿಗಳನ್ನು ವಿಚಾರಿಸಿ ನಿರ್ಣಯ ಕೊಡಿ. ಅಪರಾಧ ಆದರೆ ಶಿಕ್ಷೆ ಕೊಡಿ, ಇಲ್ಲದೆ ಇದ್ದರೆ ಬಿಟ್ಬಿಡಿ. ಯಾಕೆ ನೀವು ಇದನ್ನು ಇಷ್ಟೊಂದು ದೊಡ್ಡ ಕಥೆಯನ್ನಾಗಿ ನೀವು ಮಾಡ್ತಾ ಇದ್ದೀರಿ? ಆ ದೃಷ್ಟಿನಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿರ್ಲಿಪ್ತ ಭಾವನೆಯಿಂದ ಈ ಕೇಸನ್ನು ವಿಚಾರಣೆ ಆಗಬೇಕು ಅಂತ. ಅಂದರೆ ಒಂದು ಅಂತಂದ್ರೆ ನಾನು ಕೇವಲ ಒಬ್ಬ ವ್ಯಕ್ತಿಗಳನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಈ ಎಲ್ಲ ಕೇಸುಗಳನ್ನು ನಿರ್ಲಿಪ್ತ ಭಾವನೆಯಿಂದ ವಿಚಾರಣೆ ಆಗಬೇಕು ಅಂತ. ಈ 2G ಸ್ಪೆಕ್ಟ್ರಮ್ ಕೇಸಿನ ಬಗ್ಗೆ ಒಂದು ನಿರ್ಣಯವನ್ನು ಕೊಟ್ಟಿದ್ದರು. ಮಾನ್ಯ ಸುಪ್ರೀಂ ಕೋರ್ಟ್ನವ್ರು ಕೊಟ್ಟಂಥ ಯಾವುದೇ ನಿರ್ಣಯ ಅಥವಾ ಯಾವುದೇ ನ್ಯಾಯಾಲಯಗಳು ಕೊಟ್ಟಂಥ ನಿರ್ಣಯಕ್ಕೆ ನಾವು ತಲೆಬಾಗಬೇಕಾಗ್ತದೆ, ಒಂದು ಭಾಗ. ಆದರೆ ಲಿಬರ್ಟಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಇಟ್ಟುಕೊಂಡಾಗ ಎಷ್ಟೋ ಬಾರಿ ಹೇಳ್ತಾರೆ, ಈಗಾಗಲೇ
ಅವರು ಎಷ್ಟು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಆ ಶಿಕ್ಷೆಯನ್ನು ಈಗಾಗಲೇ ಅನುಭವಿಸಾಗಿದೆ. ಇಂತಹ ಸ್ಟೇಜಲ್ಲಿಯೂ ಕೂಡ ನೀವು ಜೈಲಿನಲ್ಲಿ ಇಟ್ಕೊಂಡು ಏನು ಸಾಧನೆ ಮಾಡ್ತಾ ಇದ್ದೀರಿ? ಓಕೆ, ಆ ದೃಷ್ಟಿನಲ್ಲಿ ನಾನು ಇದು ಅಲ್ಲ, ಅಪರಾಧವನ್ನು ಸಾಬೀತು ಮಾಡಿರಿ, ಶಿಕ್ಷೆ ಕೊಡಿ. ಎಸ್ ಸರ್. ಈಗ ನೋಡಿ, ಇವರು ನಾನು ಈಗ ಶ್ರೀಮಾನ್ ಯಡಿಯೂರಪ್ಪನವರು ಶ್ರೀಮಾನ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ. ಕಾನೂನಲ್ಲಿ ಏನಾಗಿದೆ ಅಂದರೆ ಶ್ರೇಷ್ಠ ನ್ಯಾಯಾಲಯ ಅದರಲ್ಲಿಗೂ ಒಂದು ವಿಚಾರ 1996 ಒಂದು ರಿಪೋರ್ಟೆಡ್ ಜಡ್ಜ್ಮೆಂಟ್ ಬಂದಿದೆ. ಒಬ್ಬ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಿದ್ದೇನೆ, ಸರ್ಕಾರಿ ನೌಕರ ಲಂಚದಲ್ಲಿ ಶಿಕ್ಷೆ ಆಗಿದ್ದ ಕಾಲದಲ್ಲಿ ಅವರ ಶಿಕ್ಷೆಯನ್ನು ನಾವು ಅಪೀಲಲ್ಲಿ ತಡೆ ಹಿಡಿತೇವೆ. ಅಂದರೆ ಅಪೀಲ್ ಫೈಲ್ ಮಾಡಿದಾಗ ಸೆಷನ್ಸ್ ಕೋರ್ಟಲ್ಲಿ ಅಥವಾ ಈಗ ಸ್ಪೆಷಲ್ ಕೋರ್ಟಲ್ಲಿ ಶಿಕ್ಷೆ ಆಗ್ತದೆ, ಅಪೀಲ್ ಬಂದಾಗ ನಾವು ಅದನ್ನು ತಡೆ ಹಿಡಿತೇವೆ. ಪ್ರಾವಿಷನ್ 389 ಕೆಳಗಡೆ ಅಪ್ಲಿಕೇಶನ್ ಆಗಿಬಿಟ್ಟು ಸ್ಟೇ ಕೇಳ್ತೇವೆ. ಅಂಥ ಸ್ಟೇ ಕೊಡಬಾರ್ದು ಅಂತಲೇ ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಅಂದರೆ ಈಗ ಈ ಲಂಚದ ವಿಚಾರಕ್ಕೆ ಬಂದಾಗ ನಾನು ಇವ್ರ ಮೇಲೆ ನೇರವಾಗಿ ಏನಾದರೂ ಮೆಟೀರಿಯಲ್ ಇದೆ ಅಥವಾ ಇಲ್ಲ ಅಂತ ಹೇಳೋದು ಈ ಸ್ಟೇಜಲ್ಲಿ ನಾನು ಹೇಳೋಕ್ಕಾಗಲ್ಲ. ಕಾರಣ ಏನಂದರೆ ನಾನು ಅದರ ಪೂರ್ತಿ ಪರಿಶೀಲನೆ ಮಾಡಿನೇ ನಾನು ಹೇಳ್ಬೋದು ಹೊರತು ಇದನ್ನು ಹೇಳೋಕ್ಕಾಗೋದಿಲ್ಲ. ನಾನು ಯಡಿಯೂರಪ್ಪನ ಕುಮಾರಸ್ವಾಮಿ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ವಿಚಾರಣೆ ಬಂದಾಗ ಇದನ್ನು ಸೀರಿಯಸ್ ಮ್ಯಾಟ್ರ್ ಅಂತ ಹೇಳೋದನ್ನು ಎಷ್ಟು ಅದು ಅದರ ಮೇಲೆ ಅದು ಹೊಂದ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಅದೇ ಮುಖ್ಯತೆ ಇದೆ. ಈಗ ಆ ಕಾರಣದಿಂದಾಗಿ ಜಾಮೀನು ಕೊಡಬೇಕೋ ಕೊಡಬಾರ್ದು ಅಂತ ಹೇಳೋದು ಡಿಸ್ಕಷನ್ ಸೆಷನ್ ಜಡ್ಜಿಗೆ ಬಿಟ್ಟಿದೆ ಈಗ ನೇರವಾಗಿ. ಎಸ್ ಸರ್, ಎಸ್ ಸರ್. ನಾನು ನರಗುಂದ್ ಅವ್ರನ್ನೇ ಕೇಳ್ತೀನಿ, ಕೊನೆಯದಾಗ ತುಂಬ ಸಂಕ್ಷಿಪ್ತ ಉತ್ತರ ಕೊಡಿ. ಸೊ ಈ ರೀತಿ ಬೆಳವಣಿಗೆಗಳಾಗೋದು ನಾವು ಆರಂಭದಲ್ಲೂ ಕೂಡ ಚರ್ಚೆ ಮಾಡಿದ್ವಿ ನಾವು, ಎಷ್ಟರ ಮಟ್ಟಿಗೆ ಸರಿ ಅಂತ. ಎಲ್ಲ ಒಂದು ಕಡೆಗೆ ಒಂದು ಕೆಟ್ಟ ಸಂದೇಶ ರವಾನಿಸುತ್ತೆ ಇದು ಸಮಾಜಕ್ಕೆ ಅಂತ. ಹೌದು, ಒಟ್ಟಿನ ಮೇಲೆ ಹೇಳಬೇಕಾದ್ರೆ ಈ ರೀತಿ ಒಂದು ಮಡ್ ಸ್ಲಗ್ಗಿಂಗ್ ಮಾಡೋದಾಗಲಿ, ಒಬ್ಬ ಇಲೆಕ್ಟೆಡ್ ಗವರ್ಮೆಂಟನ್ನು ಒಂದು ಯಾವ್ದು ಮಡ್ ಸ್ಲಗ್ಗಿಂಗ್ ಅಂತಿರ್ತಾವೆ? ಮಡ್ ಸ್ಲಗ್ಗಿಂಗ್ ಅಂತಂದ್ರೆ ಕೆಸರ ಚಾಟ ಯಾವುದು ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಹಾಕ್ತಾ ಇರ್ತಾರಲ್ಲ, ಒಂದು 18 ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಹಾಕ್ತಾ ಇರೋದು ನನ್ನ ದೃಷ್ಟಿನಲ್ಲಿ ಇದು ಮಡ್ ಸ್ಲಗ್ಗಿಂಗ್ ಅಂತಾನೆ ಹೇಳ್ತಾ ಇದ್ದೀನಿ. ಓಕೆ ಓಕೆ ಸರ್, ನಾನು ಒಪ್ತೇನೆ ಅವ್ರ ಜೊತೆಯಲ್ಲಿ. ನಾನು ಈಗಾಗಲೇ ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಹಾಕಿ ನೇರವಾಗಿ ಕೋರ್ಟಿಗೆ ಅವರು ಈಗಾಗಲೇ ಲೋಕಾಯುಕ್ತದವರಿಗೆ ಅಪ್ಲಿಕೇಶನ್ ಕೊಟ್ಟರು, ಅರ್ಜಿಯನ್ನು ಕೊಟ್ಟರು. ಅವರು ಇದರಲ್ಲಿ ಮೆಟೀರಿಯಲ್ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಹೇಳಿ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಆರಂಭದಲ್ಲಿ. ಆ ವಿಚಾರವನ್ನು ಕೋರ್ಟ್ ಮುಂದುಗಡೆ ಬಂದಿತ್ತು. ಈಗ ಪ್ರೈವೇಟ್ ಕಂಪ್ಲೇಂಟನ್ನು ಅದನ್ನೇ ಉದ್ಧಾರ ಮಾಡಿ ಮೇಲೆ ತಗೊಂಡು ನಾನು ರಾಜಕೀಯದ ದುರುದ್ದೇಶ ಇರಬಹುದು ಅಥವಾ ವ್ಯಕ್ತಿಗತ ದುರುದ್ದೇಶ ಇರಬಹುದು, ಆ ರೀತಿ ಮಾಡೋದು ತಪ್ಪಾಗ್ತದೆ ನಾಳೆಗೆ. ಯಾವ ವ್ಯಕ್ತಿನೂ ಈ ರೀತಿ ಬಂದರೆ ಒಳಗಡೆಗೆ ಕಸ್ಟಡಿಗೆ ಕಳಿಸೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ನ್ಯಾಯಾಲಯದ ಮುಂದುಗಡೆ ಹಾಜರುಪಡಿಸಿ ಇದು ಮಾಡ್ತಿರೋದು ಸರಿಯಲ್ಲ ಅಂತ. ನಿಜ 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 ಸರ್. ನಾವು ನ್ಯಾಯಾಲಯದ ದೃಷ್ಟಿಕೋನದಿಂದ ಇದನ್ನು ನೋಡಬೇಕು. 10 ವರ್ಷಗಳಿಗೆ ನ್ಯಾಯಾಲಯದಲ್ಲಿ ಏನೂ ಆಗ್ತಾ ಇಲ್ಲ, ಹೋದವ್ರಿಗೆಲ್ಲ ಬೇನ್ ಬಂದುಬಿಡುತ್ತೆ, ಯಾರು ಏನು ಮಾಡಿದ್ರು ಶಿಕ್ಷೆ ಆಗೋದಿಲ್ಲ ಅಂದಾಗ ಎಲ್ಲರೂ ನಮ್ಮ ದೇಶದಲ್ಲಿ ಎಲ್ಲಿ ನ್ಯಾಯ ಎಲ್ಲ ಬರುತ್ತೆ, ನ್ಯಾಯ ಎಲ್ಲೂ ಬರಲ್ಲ, ನ್ಯಾಯಾಲಯದಲ್ಲಿ ಏನೂ ಸಿಗೋದಿಲ್ಲ ಅನ್ನೋದು. ಇವಾಗ 2 ವರ್ಷದಲ್ಲಿ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯವೇ ಆಗಲಿ ಅಥವಾ ಸಬಾರ್ಡಿನೇಟ್ ಜುಡಿಷಿಯರಿ, ಇಲ್ಲ ನಾವು ಇದನ್ನು ಪರಿಗಣನೆ ತೆಗೆದುಕೊಳ್ತೇವೆ, ವಿ ಆರ್ ಗೋಯಿಂಗ್ ಟು ಕ್ಲೆನ್ಸ್ ದ ಸಿಸ್ಟಮ್, ಜಸ್ಟಿಸ್ ಡಿಸ್ಪೆನ್ಸೇಷನ್ ವಿಲ್ ಬಿ ವೆರಿ ಇಫೆಕ್ಟಿವ್ ಅಂತ ಮಾಡಿದಾಗ ಯು ಆರ್ ಡಿಪ್ರೈವಿಂಗ್ ಮೈ ಲಿಬರ್ಟಿ ಅಂತೀರಾ. ಹೀಗಾದರೆ ಹೇಗೆ ಈ ದೇಶದಲ್ಲಿ? ನ್ಯಾಯಾಲಯ ತನ್ನ ಕೆಲಸವನ್ನು ಮಾಡಿದಾಗ ದೇರ್ ಇಸ್ ನೋ ಮಡ್ ಸ್ಲಿಂಗಿಂಗ್. ಐ ಆಮ್ ಸಾರಿ, ಈ ಮಡ್ ಸ್ಲಿಂಗಿಂಗ್ ಅನ್ನೋದು ಇಟ್ ಇಸ್ ವೆರಿ ಈಸಿ. ಕಂಪ್ಲೇಂಟ್ ಏನಾದರೂ ಇದು ಪ್ರೈವೇಟ್ ಕ್ಯಾಂಗರೂ ಕೋರ್ಟ್ಗಳಲ್ಲ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ನ್ಯಾಯಾಲಯ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ದಿ ವರ್ಲ್ಡ್. ಒಂದು. ಎರಡನೇದು, ಪರಿಗಣನೆ ನಿರ್ಲಿಪ್ತ ಭಾವನೆಯಿಂದನೇ ಪರಿಗಣನೆ ತೆಗೆದುಕೊಳ್ಳೋದು ಯಾರೇ ಆಗಿರಲಿ. ಕ್ಲಾಸಿಕ್ ಕಂಪ್ಯೂಟರ್ ಕೇಸಲ್ಲಿ ಬಂಗಾರಪ್ಪನವ್ರು ಹೋಗೋ ಕೋರ್ಟಿನ ಮುಂದೆ ನಿಂತರು, ಅದು ಕಾಂಗ್ರೆಸ್ಸೇ ಆಗಲಿ JDS ಆಗಲಿ BJP, ನಾನು ಯಾವ ಪಾರ್ಟಿಗೂ ಸೇರಿದವನಲ್ಲ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಕೋರ್ಟಿನ ಮುಂದೆ ಹೋಗಿ ಹಾಜರಾಗಿದ್ದಾರೆ. ಕೋರ್ಟ್ ಇದನ್ನ ನೀವು ಮಾಜಿ ಪ್ರಧಾನಮಂತ್ರಿ ಅದಕ್ಕೆ ನಿಮ್ಮನ್ನ ಜೈಲಿಗೆ ಕಳಿಸ್ತೇವೆ ಅಂತ ಹೇಳೋದಿಲ್ಲ. ಕಾನೂನಿನ ಪ್ರಕಾರ ನಿರ್ಲಿಪ್ತ ಭಾವನೆಯಿಂದ ಇದನ್ನು ಪರಿಗಣಿಸ್ತದೆ. ಬಟ್ ಇವಾಗ ಏನಾಗಿದೆ, ಕಳೆದ 1.5-2 ವರ್ಷದಿಂದ ಜುಡಿಷಿಯಲ್ ಸೆನ್ಸಿಟಿವಿಟಿ ಅನ್ನೋದು ಬಂದಿದೆ, ಈ ಕ್ಲೆನ್ಸಿಂಗ್ ಅನ್ನೋ ಸಿಸ್ಟಮ್ ಅಂತ ಬಂದಿದೆ, ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ವಿಲ್ ಬಿ ರಿಜಿಡ್ ಅಂತ ಬಂದಿದೆ. ಇವಾಗ ಹೇಳ್ತೀರಾ ನಮಗೆ ಲಿಬರ್ಟಿ ಹೊರಟೋಗುತ್ತೆ, ಇದು ಕೆಟ್ಟ ಟ್ರೆಂಡು. ಖಂಡಿತವಾಗಲೂ ಕೆಟ್ಟ ಟ್ರೆಂಡ್ ಅಲ್ಲ. ನಮ್ಮ ಭಾರತದಲ್ಲಿ ಈ ಮ್ಯಾಟ್ರಿಗೆ ಪರ್ಟೇನಿಂಗ್ ನಾನೇನು ಕಾಮೆಂಟ್ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರ ಮ್ಯಾಟ್ರ್ ಆಗಲಿ, ಯಡಿಯೂರಪ್ಪನವರ ಮ್ಯಾಟ್ರ್ ಆಗಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಕಾಮೆಂಟು ಮಾಡ್ತಾ ಇಲ್ಲ ನಾನು. ಬಟ್ ಇಫ್ ಯು ಲುಕ್ ಎಟ್ ದಿ ಓವರ್ ಆಲ್ ಜಸ್ಟಿಸ್ ಡಿಸ್ಪೆನ್ಸೇಷನ್ ಮೆಕ್ಯಾನಿಸಮ್, ನಮ್ಮ ದೇಶದಲ್ಲಿ ಇವಾಗ ಏನಾಗ್ತಾ ಇದೆಯೋ ಅದು ಒಂದು ಸುವರ್ಣ ಮಹೋಶ. ಇದನ್ನು ನೀವು ಬಿಟ್ಟರೆ, ಈ ಟ್ರೆಂಡನ್ನು ನಾವು ವೆನ್ ವಿ ಆರ್ ಆನ್ ಅ ಪಬ್ಲಿಕ್ ಡಿಬೇಟ್ ಅಲ್ವಾ, ಪಬ್ಲಿಕ್ ಡಿಬೇಟಲ್ಲಿ ಪ್ಲೀಸ್ ಡೋಂಟ್ ಸೇ ದಟ್ ಇದು ಮಡ್ ಸ್ಲಿಂಗಿಂಗ್ ಆಗಿಬಿಡುತ್ತೆ ಅಂತ. ದೇರ್ ಕ್ಯಾನ್ ನಾಟ್ ಬಿ ಮಡ್ ಸ್ಲಿಂಗಿಂಗ್ ಥ್ರೂ ಅ ಜುಡಿಷಿಯಲ್ ಪ್ರೊಸೆಸ್. ಕೋರ್ಟ್ ಅದನ್ನು ಗಮನಕ್ಕೆ ತೆಗೆದುಕೊಂಡು ಡಿಸ್ಮಿಸ್ ಮಾಡುತ್ತೆ. ನಾವು ಯು ಹ್ಯಾವ್ ಟು ಫೇಸ್ ದ ಪ್ರೊಸೆಸ್ ಆಫ್ ಅ ಕೋರ್ಟ್. ಅದನ್ನು ಮಾಡಿ. ನಿಜ ಒಳ್ಳೆ ಮಾತು ಹೇಳಿದ್ರಿ ಸರ್. ಕೊನೆಯದ ತಮ್ಮ ಅಭಿಪ್ರಾಯ ಸರ್, ಕೊನೆಯದಾಗ ಅವ್ರು ಹೇಳಿದಕ್ಕೆ. ಹೌದು, ನಿಜ. ಇದನ್ನು ನಾವು ಎಲ್ಲಿವರೆಗೂ ಇದನ್ನು ನಾವು ಸುಧಾರಣೆ ಮಾಡೋದಿಲ್ಲೋ ಅಲ್ಲಿವರೆಗೆ ಯಾವ ಇಂಡಿವಿಜುವಲ್ ಸೇಫ್ ಆಗಿರೋದಿಲ್ಲ ಅಂತ ನಾನು ಹೇಳ್ತಿದ್ದೆ. ಎಸ್ ಸರ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ನರಗುಂದ್ ಅವರೇ, ನಾರಾಯಣ್ ಅವರೇ, ಸುಜನ್ ಪೂವರ್, ತಮ್ಮವ್ರಿಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.
ಸೊ ಒಟ್ಟಾರೆಯಾಗಿ ಆಗ್ತಿರುವಂತಹ ಬೆಳವಣಿಗೆ ಏನಾಗ್ತಾ ಇದೆ ಅದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದೇ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಇಡೀ ವ್ಯವಸ್ಥೆ ಜಿಡ್ಡುಗಟ್ಟಿರೋದ್ರ ಬಗ್ಗೆ ಜನಸಾಮಾನ್ಯ ಬೇಸತ್ತು ಹೋಗಿದ್ದ. ನಾವು ಯಾರನ್ನು ಕೇಳಬೇಕು ಅನ್ನುವಂಥದ್ದು, ಅವನಿಗೆ ಯಾವ ವ್ಯವಸ್ಥೆಯ ಬಗ್ಗೆ ಕೂಡ ನಂಬಿಕೆ ಇರಲಿಲ್ಲ. ಆದರೆ ಈಗ ಒಂದಷ್ಟು ನಂಬುವಂಥ ಸ್ಥಿತಿಗತಿಗಳು ಉದ್ಭವ ಆಗಿರುವಂಥದ್ದು. ಯಾರ್ಯಾರು ಯಾವ್ಯಾವ ಕಾರಣದಿಂದ ಒಳಗಡೆ ಹೋಗ್ತಾರೋ, ಯಾರ್ಯಾರು ಯಾವ್ಯಾವ ಕಾರಣದಿಂದ ಕೋರ್ಟ್ ಮೆಟ್ಟಲೇ ಏರ್ತಾರೋ ಗೊತ್ತಿಲ್ಲ. ಆದರೆ ಸಮಾಜನ ಕ್ಲೀನ್ ಮಾಡುವಂಥ ದೃಷ್ಟಿಯಿಂದ, ಅದನ್ನು ಸ್ವಚ್ಛಗೊಳಿಸೋ ನಿಟ್ಟಿನಿಂದ ನೋಡಿದ್ರೆ ಇದು ಖಂಡಿತವಾಗಲೂ ಒಳ್ಳೆಯ ಬೆಳವಣಿಗೆ. ಸೊ ಒಂದಷ್ಟು ನಾಯಕರುಗಳಿಗೆ ಶಿಕ್ಷೆ ಆಗಿಬಿಟ್ರೆ ಇನ್ನು ಉಳಿದಂಥವ್ರು ತಂತಾನೇ ಎಚ್ಚೆತ್ತುಕೊಳ್ತಾರೆ. ಅವ್ರಿಗೆ ಜೈಕಾರ ಹಾಕುವಂಥವ್ರು ಮರಿ ನಾಯಕರು, ಪುಡಿ ನಾಯಕರುಗಳು ಕೂಡ ಒಂದು ಎಚ್ಚರಿಕೆ ಸಂದೇಶ ರವಾನೆ ಆಗುತ್ತೆ. ಅದಾಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.